ಕಾರ್ಯಕ್ರಮ ವಿನೂತನವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವರು ಬಂದಿರ್ತಕ್ಕಂಥವರು ಶಂಕರ್ ಅಂತೇಳಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ. ಇದೆಲ್ಲದಕ್ಕೂ ನಾನು ಇವತ್ತಿಲ್ಲಿ ಬರೋದಕ್ಕೂ ಮುಖ್ಯ ಕಾರಣ ಇಲ್ಲಿ ಕೂತಿರೋ ಶಂಕರ್ ಸರ್. ಒಂದು 15 ಲಕ್ಷ ರೂಪಾಯಿನಷ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೋಸ್ಕರವಾಗಿ ಅನುಕೂಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಸರ್ ಇವತ್ತು ಹೇಳಿದ್ರು ಇವತ್ತು ಏನೋ ಒಂಥರ ವಿಶೇಷ, ಏನೋ ಒಂದ್ ಸ್ವಲ್ಪ ಬೇರೆ ಮಾಡೋಣ ಬನ್ನಿ, ಬರೀ ನಾವು ಬಿಸ್ನೆಸ್ ಇದ್ರ ಜೊತೆಗೆ ನಾವು ಇವತ್ತು ನಿಮ್ಮ ಸ್ಕೂಲ್ಗೆ ಬಂದು ನಿಮ್ಮೆಲ್ಲರನ್ನು ನೋಡ್ಬೇಕು, ನಿಮ್ಮೆಲ್ಲರಿಗೂ ನಮ್ಮ ಜರ್ನಿ ಬಗ್ಗೆ ಹೇಳ್ಬೇಕು, ನಮ್ಮ ತರ ನೀವು ಕೂಡ ಆಗ್ಬೇಕು ಅಂತ ನಾನು ಬಹಳ ದಿವಸದಿಂದ ಕಾತರದಿಂದ ಕಾಯ್ತಾ ಇದ್ದೆ. ನಾನು ಬೇಸಿಕಲಿ ಇದೇ ಒಂದು ಕರ್ನಾಟಕದಲ್ಲಿ ಹುಟ್ಟಿದವನು, ಕನ್ನಡಿಗನಾಗಿ ಹುಟ್ಟಿದವನು. ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ, ನಾನು ಕೂಡ ನಿಮ್ ತರ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಓದಿದವನು. ಹಾಗಾಗಿ ನಿಮಗೆಲ್ಲ ಇಂಥ ಶಾಲೆನಲ್ಲಿ ಇಷ್ಟೊಂದು ದೊಡ್ಡ ಬೆನ್ನ ತಟ್ಟುವಂತ, ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂತ ಶಿಕ್ಷಣ, ಕಲಿಯುವಂತ ವಿದ್ಯೆ ಅಂಡ್ ಇಲ್ಲಿ ಸಿಗುವಂತ ಫೆಸಿಲಿಟೀಸ್ಗಳು ಎಲ್ಲೂ ಕೂಡ ಇಲ್ಲ. ಸ್ಕೂಲಿನ ಮುಖ್ಯ ಅಧ್ಯಕ್ಷರಾಗಿರುವಂತ ಮುಖ್ಯ ಶಿಕ್ಷಕರಾಗಿರುವಂತ ಸುರೇಶ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಹಾಗೂ ನಮ್ಮ ಈ ಊರಿನ ಹಿರಿಯರಾಗಿರುವಂತ ಅವ್ರಿಗೂ ಕೂಡ ಅಭಿನಂದಿಸೋಣ. ನಮ್ಮ ಈ ಶಾಲೆಗೆ ಎಲ್ಲ ರೀತಿ ಸಪೋರ್ಟ್ ನೀಡ್ತಾ ಇರುವಂತ ಅವ್ರಿಗೂ ಕೂಡ ಯಜಮಾನರಿಗೂ ಕೂಡ ಅಭಿನಂದಿಸೋಣ. ಹಾಗೂ ನಿಮ್ಮೆಲ್ಲರೂ ದಿನನಿತ್ಯ ನಗಿಸ್ತಾ ಇರುವಂತ ಖುಷಿ ಪಡಿಸ್ತಾ ಇರುವಂತ ಟೀಚರ್ಗೂ ಕೂಡ ಎಲ್ಲರಿಗೂ ಕೂಡ ಅಭಿನಂದಿಸೋಣ. ಯಾವಾಗ್ಲೂ ಒಂದು ವ್ಯಕ್ತಿ ಇದ್ರೆ ಹೇಗೆ ಒಂದು ಬದಲಾವಣೆ ಆಗುತ್ತೆ ಅಂತ ನಮ್ಮ ಸುರೇಶ್ ಸರ್ ಇಷ್ಟೊಂದು ತಂದಿದ್ದಾರೆ ಅಂದ್ರೆ 2 ವರ್ಷದಲ್ಲಿ ಮಾಡಕ್ ಆಯ್ತಾ ಅಂತ. ಜೀವನದಲ್ಲಿ ಶಿಕ್ಷಕರನ್ನ ನೆನೆಸ್ಕೋಬೇಕು, ಮುಂದ್ಗಡೆ ಗುರಿಯನ್ನ ಇಟ್ಕೊಂಡಿರ್ಬೇಕು, ಹಿಂದೆ ಗುರುಗಳನ್ನ ಯಾವತ್ತೂ ನೆನೆಸ್ಕೋತಾ ಇರ್ಬೇಕು. ನಮ್ಮ ಶಾಲೆಯ ವಿಚಾರದ ಬಗ್ಗೆ ಅವನಿಗೆ ಮನವಿಯನ್ನ ಮಾಡ್ಕೊಂಡಾಗ ಆ ಕ್ಲಬ್ ಹೌಸ್ಗೆ ಎದುರ್ಕೊಳ್ಬೇಕು ಅಂತ ಹೇಳಿದಾಗ ಆ ಒಂದು ಇದನ್ನ ಅಂತ ದಾನಿಗಳು ಶಂಕರ್ ಸರ್ ಅವರು